ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ದಿನದ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ಬೆಳಗ್ಗೆಯಿಂದ ವಿಡಿಯೋ ಮಾಡೋಕ್ಕಾಗಿಲ್ಲ. ಏನಕ್ಕಪ್ಪ ಅಂತಂದರೆ ನಿನ್ನೆ ನೈಟು ಕರೆಂಟ್ ಹೋಗಿತ್ತು, ಅದಕ್ಕೆ ಮೊಬೈಲು ಚಾರ್ಜಿಗೆ ಇಟ್ಟಿರಲಿಲ್ಲ, ಅದಕ್ಕೋಸ್ಕರ ವಿಡಿಯೋ ಮಾಡೋಕ್ಕಾಗಿರಲಿಲ್ಲ. ಇವಾಗ ವಿಡಿಯೋ ಮಾಡ್ತಾಯಿದ್ದೀನಿ. ಇವತ್ತು ಒಂದು ಸ್ವಲ್ಪ ನನಗೋಸ್ಕರ ಅಂತ ಟೈಮ್ ಕೊಟ್ಕೋಬೇಕು ಅನ್ನಿಸ್ತು. ಅದಕ್ಕೆ ಸ್ವಲ್ಪ ರೆಡಿಯಾಗೋಣ ಅಂತ ಆಗಿದ್ದೀನಿ. ಸಿಂಪಲ್ಲಾಗಿ ರೆಡಿಯಾಗಿದ್ದೀನಿ. ಹೇಗೆ ಕಾಣಿಸ್ತಾ ಇದ್ದೀನಿ ಅಂತ ಕಮೆಂಟ್ ಮಾಡಿ. ಆ್ಯಕ್ಚುಲಿ ಇದು ಫೋನಲ್ಲಿ ಅಷ್ಟು ಕ್ಲಿಯರಾಗಿ ಕಾಣಿಸ್ತಾ ಇಲ್ಲ, ಫೇಸ್ ಫುಲ್ಲೆಲ್ಲ ಒಂದೇ ಥರ ಅಂತ ಅನಿಸ್ತೈತೆ. ಬಟ್ ರಿಯಲಾಗಿ ನೋಡೋಕ್ಕೆ ತುಂಬ ಚೆನ್ನಾಗಿ ಕಾಣಿಸ್ತೈತೆ. ನಾನು ರೆಡಿಯಾಗಿರೋದು ನನಗೆ ಇಷ್ಟ ಆಯಿತು. ಯಾಕಂದರೆ ಯಾವಾಗಲೂ ನಾನು ಜಾಸ್ತಿ ರೆಡಿ ಆಗಲ್ಲ, ಯಾವಾಗಾದರೂ ಒಂದು ಸಲ ಆಗೋದಷ್ಟೇ. ನೀವು ನೋಡಿರ್ಬೋದು ವೀಡಿಯೋದಲ್ಲಿ. ತುಂಬ ಜನ ಅದನ್ನು ಕಮೆಂಟ್ ಆಗ್ತಾ ಇರ್ತೀರ, ಬೆಳಗ್ಗೆ ಎದ್ದಿದ ತಕ್ಷಣ ಸ್ವಲ್ಪ ರೆಡಿ ಆಗಿಬಿಟ್ಟು ವಿಡಿಯೋ ಮಾಡಿ ಅಂತೇಳಿ. ಇವಾಗ ತುಂಬ ದಿನ ಆಗಿತ್ತು ನಮ್ಮ ಮನೆ ಮೇಲ್ಗಡೆ ನಾನು ಬಂದು. ಜಾಸ್ತಿ ಮೇಲ್ಗಡೆ ಬರಲ್ಲ ನಾನು, ಯಾಕಂದರೆ ಒಳಗಡೆನೇ ಇರ್ತೀನಪ್ಪ. ಹಾಗಾಗಿ ಸ್ವಲ್ಪ ಮೇಲ್ಗಡೆ ಬರೋದು ಕಡಿಮೆ, ನಾನು ಬರೋದಿಲ್ಲ. ಇವತ್ತು ಬಂದಿದ್ದೀನಿ. ಗಿಡಗಳೆಲ್ಲ ಈ ಥರ ಆಗಿದ್ದಾವೆ. ಮೇಲ್ಗಡೆ ಬಂದು ಗಿಡಗಳನ್ನ ನೋಡೇ ಇಲ್ಲ, ತುಂಬ ದಿನ ಆಯಿತು. ನಾನು ಅವತ್ತು ನಿಮಗೆ ತೋರಿಸಿದ್ನಲ್ಲ, ಅವತ್ತೇ ಬಂದಿದ್ದು, ಮತ್ತು ಇವತ್ತೇ ಬಂದಿರೋದು. ಇವಾಗ ಸಂಜೆ ಆಗಿದೆ ಫುಲ್ಲು. ಅಲ್ಲಿ ನಮ್ಮ ಅಪ್ಪ ಹೋಗ್ತೈತೆ ಫ್ರೆಂಡ್ಸ್, ವಿಡಿಯೋ ಮಾಡ್ತಾ ಇರೋದು ನೋಡ್ತಾ ಏನೋ ಗೊತ್ತಿಲ್ಲ. ಏನಪ್ಪ ಅಂದರೆ ಸಂಜೆ ಟೈಮ್ ಇವಾಗ 6:45, ಕರೆಕ್ಟಾಗಿ 6:49 ಟೈಮು. ಇವಾಗ ನಾನು ಮೇಲ್ಗಡೆ ಬಂದಿದ್ದೀನಿ. ಆದ್ರೂ ಇಷ್ಟು ಕತ್ಲೇನಾಗಿಲ್ಲ, ಫುಲ್ಲು ಬೆಳಕೈತೆ ನೋಡಿ. ಹಿಂದ್ಗಡೆ ಎಷ್ಟು ಗ್ರೀನರಿ ಫುಲ್ಲು. ನಮ್ಮ ಮನೆ ಮೇಲ್ಗಡೆ ಬಂದರೆ ಫುಲ್ಲು ಸುತ್ತಮುತ್ತ ಎಲ್ಲ ಫುಲ್ಲು ಗ್ರೀನರಿನೇ ಕಾಣಿಸುತ್ತೆ. ತುಂಬ ಚೆನ್ನಾಗಿ ಕಾಣಿಸುತ್ತೆ. ಇನ್ನೂ ಇವಾಗ ಇವ್ರ ಮನೆ ಮೇಲ್ಗಡೆ ಇದೆಯಲ್ಲ, ಇನ್ನೂ ಒಂದು ಆಫ್ಟರ್ ಮೇಲಾಗುತ್ತಲ್ಲ, ಇನ್ನೂ ಇದ್ರ ಮೇಲೆ ನಿಂತ್ಕೊಂಡು ನೋಡಿದ್ರೆ ಇನ್ನೂ ಚೆನ್ನಾಗಿ ಕಾಣಿಸುತ್ತೆ. ನಮ್ಮನೆ ಮೇಲ್ಗಡೆನೇ ಇಷ್ಟು ಚೆನ್ನಾಗಿ ಕಾಣಿಸುತ್ತೆ. ಅಲ್ಲಿ ಇನ್ನೂ ಸ್ವಲ್ಪ ಟಾಪಲ್ಲಿ ಹೋದರೆ ಇನ್ನೂ ಸ್ವಲ್ಪ ಚೆನ್ನಾಗಿ ಕಾಣಿಸುತ್ತೆ. ತುಂಬ ಇಷ್ಟ ನನಗೆ ಈ ಥರ ಬಂದು ನೋಡೋದಕ್ಕೆ. ನಂಗೆ ಆಲ್ಮೋಸ್ಟ್ ಯಾವಾಗಾದರೂ ತುಂಬ ಮನಸ್ಸಿಗೆ ಬೇಜಾರಾದಾಗ ಆವಾಗ ಮಾತ್ರ ಈ ಥರ ಬಂದು ನೋಡ್ತೀನಿ. ಆವಾಗ ನನಗೂ ಸ್ವಲ್ಪ ಸಮಾಧಾನ ಆಗುತ್ತೆ. ಎಷ್ಟು ಚೆನ್ನಾಗಿ ಕಾಣಿಸುತ್ತಲ್ವ, ಅದು ಹೇಳೋಕ್ಕಾಗಲ್ಲ. ನನಗಂಗೆ ಸ್ವಲ್ಪ ಬೇಜಾರಾದಾಗ ನನ್ನನ್ನು ನಾನೇ ಚಿಯರಪ್ ಮಾಡ್ಕೊಳ್ಳೋದು ಸ್ವಲ್ಪ ಜಾಸ್ತಿ. ಇವಾಗ ಹಿಂಗಾಯಿತು ಅಂತ ಅಂದ್ಕೊಂಡು ಕೂತ್ಕೊಂಡ್ರೆ ಏನೂ ಆಗಲ್ಲ ಅಲ್ವಾ. ಇವತ್ತಿನ ಡೇ ಮುಗ್ದೇ ಹೋಯ್ತು. ಹೇಗೆ ಅಂದರೆ ನಮ್ಮ ಸಾವುಗೆ ಒಂದಿನ ಕಡಿಮೆ ಆದಂಗೆ ಇವತ್ತಿನ ದಿನ ಕಡಿಮೆ ಆದರೆ ಅದನ್ನೇ ಯೋಚನೆ ಮಾಡಿಬಿಟ್ಟು ಕೆಲವೊಂದು ಸಲ ನನಗೆ ನಾನೇ ಸಮಾಧಾನ ಮಾಡಿಕೊಂಡು ನೆಮ್ಮದಿಯಾಗಿರಬೇಕು ಅಂತ ಅಂದ್ಕೊತೀನಿ. ಅಂಥ ಟೈಮಲ್ಲಿ ಈ ಥರ ಮಾಡ್ತೀನಿ. ನೋಡಿ ಹೇಗೆ ಕಾಣಿಸ್ತಾ ಇದ್ದೀನಿ ಅಂತ ಕಮೆಂಟ್ ಮಾಡಿ. ಇವಾಗ ಬ್ಯಾಕ್ ಕ್ಯಾಮ್ರಾದಲ್ಲಿ ತೋರಿಸ್ತೀನಿ ಬನ್ನಿ, ನಮ್ಮ ಮನೆ ಸುತ್ತಮುತ್ತ ಹೇಗೆ ಕಾಣಿಸುತ್ತೆ ಅಂತ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ. ಅಲ್ಲಿ ಬಂದರೆ ನಿಮಿಷ ಸುತ್ತು ನೋಡ್ಕೊಂಡು ಬನ್ನಿ. ಇಲ್ಲಿ ಥರ ಕಾಣಿಸುತ್ತಾ. ಇಲ್ಲಿ ಈ ಸ್ಕೂಲ್ ಐತೆ, ಇಲ್ಲಿ ಈ ಥರ ಕಾಣಿಸುತ್ತಾ. ಫುಲ್ಲು ಗ್ರೀನರಿ. ಈ ಟಾಪಲ್ಲಿ ಇವ್ರ ಮನೆ ಮೇಲ್ಗಡೆ ಹೋಗ್ಬಿಟ್ರೆ ಅಷ್ಟು ನೀಟಾಗಿ ಕಾಣಿಸುತ್ತೆ. ಇಲ್ಲಿ ಈ ಕಡೆ ಬಂದರೆ ಈ ಥರ ಕಾಣಿಸುತ್ತೆ. ಮಾರ್ನಿಂಗ್ ಟೈಮು ಇಲ್ಲಿ ಸೂರ್ಯ ಉದಯ ಆಗೋದೆಲ್ಲ ಕಾಣಿಸುತ್ತೆ. ಸೂರ್ಯ ಮೇಲ್ಗಡೆ ಬಂದಿದ್ದು ತುಂಬ ಚೆನ್ನಾಗಿ ಕಾಣಿಸುತ್ತೆ. ಈವ್ನಿಂಗ್ ಟೈಮ್ ಆಯಿತು ಅಂತಂದರೆ ಈ ಕಡೆ ಅಲ್ಲಿ ಬೆಟ್ಟ ಕಾಣಿಸ್ತಾ ಇದೆಯಲ್ಲ, ಆ ಬೆಟ್ಟದ ತುದೀಲಿ ಸೂರ್ಯ ಮುಳುಗೋದು ಕಾಣಿಸ್ತಾ ಇರುತ್ತೆ. ಈಗ ಆಲ್ರೆಡಿ ಸೂರ್ಯ ಮುಳುಗೋಕ್ಕೆ ಬಂದಿರೋದು, ಅಂದರೆ ಫುಲ್ ಮಳೆ ಮೋಡ ಆಗಿದೆ ಅಲ್ವಾ, ಅದಕ್ಕೆ ಕಾಣಿಸ್ತಿಲ್ಲ. ಕೆಲವೊಂದು ಟೈಮ್ ಸೂಪರಾಗಿ ಕಾಣಿಸ್ತಿರುತ್ತೆ ನೋಡಿ. ವೆದರೆಲ್ಲ ಫುಲ್ಲು ಕೋಲ್ಡ್.
ಫುಲ್ಲು ಇವತ್ತು ಬೆಳಗ್ಗೆಯಿಂದ ಮಳೆ, ಸೊ ಅದಕ್ಕೋಸ್ಕರ ಇವಾಗ ಅಲ್ಲಿ ವೈಟ್ ಬಿಲ್ಡಿಂಗ್ ಕಾಣಿಸ್ತಾ ಇದೆಯಲ್ಲ, ಅದು ನಮ್ಮಮ್ಮನ ಮನೆ. ಇಷ್ಟೇ ದೂರ ಇರೋದು ನಮ್ಮ ಮನೆಗೂ ಅವ್ರ ಮನೆಗೂ, ಇಷ್ಟೇ ದೂರ ಇರೋದು. ಇದೊಂದು ರೋಡ್ ಕ್ರಾಸ್ ಮಾಡಿಬಿಟ್ರೆ ನಾನು ಅವ್ರ ಮನೆಗೆ ಹೋಗೋದು. ಇವತ್ತು ಹೋಗೇ ಇಲ್ಲ. ಏನು ವಿಷಯ ಗೊತ್ತಾ, ಇಲ್ಲಿ ಇದು ರೋಡು ಸುರ್ವನ್ನೆಗೆ ಸೇರುತ್ತೆ, ಆ ಕಡೆ ರೋಡು ನ್ಯಾಮ್ತಿಗೆ ಸೇರುತ್ತೆ. ಇಷ್ಟೇ. ನೀವೇನಕ್ಕೆ ಊರು ಯಾವುದು ಅಂದರೆ ನ್ಯಾಮ್ತಿ ಅಂತೀರಾ, ಮತ್ತು ನ್ಯಾಮ್ತಿಗೆ ಹೋಗಬೇಕು ಅಂತ ಅಂತೀರಾ ಅಂತ ತುಂಬ ಜನ ಕೇಳ್ತಾ ಇರ್ತೀರಲ್ವ. ಇಷ್ಟೇ ಡಿಫ್ರೆನ್ಸು. ಈ ರೋಡು ನಮ್ಮನೆ ಸುರ್ವನ್ನಲ್ಲಿದೆ, ನಮ್ಮಮ್ಮನ ಮನೆ ನ್ಯಾಮ್ತಿಲಿದೆ. ನೋಡ್ತಾ ಇರ್ಬೋದು ನೀವು. ಒಂದು ರೋಡ್ ಕ್ರಾಸ್ ಮಾಡಿದ್ರೆ ನ್ಯಾಮ್ತಿ, ಅದಕ್ಕೆ ನನ್ನ ಹತ್ರ ಹೇಳ್ತೀನಿ ಅಷ್ಟೇ. ಇವಾಗ ಗಿಡಗಳೆಲ್ಲ ಆಲ್ಮೋಸ್ಟ್ ಎಲ್ಲ ಹಾಳಾಗಿದ್ದಾವೆ. ಇದೊಂದು ಚೆನ್ನಾಗಿ ಬೆಳೆದೈತೆ, ಇದು ಫುಲ್ ಹಾಳಾಗೋಗಿದೆ. ಎಷ್ಟು ಚೆನ್ನಾಗಿ ಹೂವು ಬಿಡ್ತಾಯಿತ್ತು. ನನ್ನ ಎಲ್ಲ ಕೇರ್ಲೆಸ್ಸು ಫ್ರೆಂಡ್ಸ್. ನಂದು ಬರೀ ಈ ಥರ ಮಾಡಿನೇ ಯಾವುದನ್ನು ನೀಟಾಗೆಲ್ಲ ಇಟ್ಕೊಳ್ಳೋದೇ ಇಲ್ಲ ಫ್ರೆಂಡ್ಸ್. ಇವೆಲ್ಲ ಒಂಚೂರು ನೀಟಾಗಿ ಬೆಳೆದಿತ್ತೆ, ಇದೊಂದು ಸ್ವಲ್ಪ ನೀಟಾಗಿ ಬೆಳೆದಿತ್ತೆ. ಒಂದಿಷ್ಟು ಗಿಡಗಳನ್ನ ತಂದು ಅಂಟಿಸ್ಬೇಕು, ನೋಡೋಣ ಯಾವಾಗ ಆಗುತ್ತೆ ಅಂತ. ಇನ್ನೊಂದೇನು ಗೊತ್ತಾ ಫ್ರೆಂಡ್ಸ್, ನಾನಿವಾಗ ಮೇಲ್ಗಡೆ ಬಂದಿದ್ದೀನಿ, ನಮ್ಮ ಮನೆಯವರು ಕೆಳಗಡೆ ಇದ್ದಾರೆ. ಇವತ್ತು ಬೆಳಗ್ಗೆಯಿಂದ ಫುಲ್ಲು ಬೆಳಗ್ಗೆಯಿಂದ ಮಳೆ ಬಂದಿರೋದಕ್ಕೆ ಇವತ್ತು ಅವರು ಕೆಲ್ಸಕ್ಕೆ ಹೋಗಿಲ್ಲ, ಮನೆಯಲ್ಲೇ ಇದ್ರೂ ಇಬ್ಬರು ಬೆಳಗ್ಗೆಯಿಂದ ಮಾತಾಡೇ ಇಲ್ಲ. ನಾನು ಮಾತಾಡಿಸ್ತಾನೇ ಇದ್ದೀನಿ, ಆ ಪುಣ್ಯಾತ್ಮ ಮಾತಾಡೋಂಗೇ ಇಲ್ಲ. ಒಳಗಡೆ ಯಾರೋ ಇದ್ದಾರೆ ಅಂತ ಅನಿಸುತ್ತೆ, ಗೊತ್ತಿಲ್ಲ ಯಾರಿದ್ದಾರೆ ಅಂತ. ಮಾತಾಡ್ತಾನೇ ಇಲ್ಲ. ಆವಾಗಲೇನೋ ಮಾತಾಡ್ಸಿದ್ದೀನಿ, ಮಾತಾಡ್ತಿಲ್ಲ. ಇವತ್ತು ಡೇ ಫುಲ್ಲು ಮಾತಾಡಿಲ್ಲ, ಮಾತಾಡ್ಸಿದ್ರೂ ಮಾತಾಡಲ್ಲ. ಹಂಗೆ ಒಂದೊಂದ್ಸಲ ಏನಾಗುತ್ತೆ ಅಂತಲೇ ಗೊತ್ತಿಲ್ಲ. ಬೆಳಗ್ಗೆ ಎದ್ಬಿಟ್ಟು ನಾನಿವತ್ತೇನು ಮಾಡಿರೋದು ಅಂದರೆ ಬರೀ ಪೂಜೆ ಮಾತ್ರ ಮಾಡಿರೋದು. ಇನ್ನು ಅದು ಬಿಟ್ಟರೆ ಮಿಕ್ಕಿದ ಕೆಲಸ ಎಲ್ಲ ಅವರೇ ಮಾಡಿರೋದು. ಬಟ್ಟೆ ತೊಳೆದು, ಅನ್ನ ಮಾಡಿ, ಸಾಂಬಾರು ಮಾಡಿ, ಪ್ರತಿಯೊಂದೂ ಅವರೇ ಮಾಡಿರೋದು. ನಾನು ಏನು ಹೇಳೋದು ಗೊತ್ತಾ ಫ್ರೆಂಡ್ಸ್, ಇವಾಗ ಅವರು ಅದನ್ನೆಲ್ಲ ಮಾಡಿದಾರಲ್ವ, ಅದನ್ನು ಸಿಟ್ಟು ಬಂದಾಗ ಮಾತ್ರ ಮಾಡ್ತಾರೆ. ಅದನ್ನೇ ನಾವಿಬ್ಬರು ಖುಷಿಯಾಗಿದ್ದಾಗ ಆರಾಮಾಗಿ ನೀನು ರೆಸ್ಟ್ ಮಾಡು, ನಾನು ಮಾಡ್ತೀನಿ ಅಂತ ನನಗೂ ಮಾಡಿ ಕರೆದು ಅದನ್ನು ತಟ್ಟೆಗೆ ಹಾಕಿ ನಂಗೆ ಊಟ ಮಾಡಿಸಿದ್ರೆ ಎಷ್ಟು ಖುಷಿ ಇರುತ್ತೆ ಅಲ್ವಾ. ಅದು ಬಿಟ್ಟು ಬರೀ ಹಿಂಗೆ ಏನಾದರೂ ಸಿಟ್ಟು ಮಾಡ್ಕೊಂಡಾಗ ಮಾತ್ರ ಮಾಡೋದು, ಇಲ್ಲಂತಂದರೆ ಮಾಡಲ್ಲ. ಅದನ್ನೇ ಸಿಟ್ಟು ಇಲ್ಲದೆ ಇರುವಾಗ ಮಾಡಿ ಕರೆದು ಊಟ ಮಾಡು ಅಂತ ಕರೆದು ಊಟ ಮಾಡಿಸಿದ್ರೆ ನಮಗೂ ತುಂಬ ಖುಷಿ ಆಗುತ್ತಲ್ವ. ಏನೂ ಮಾಡೋಕ್ಕಾಗಲ್ಲ. ಮೇಲ್ಗಡೆ ಯಾರೋ ಇದ್ದಾರೆ ಫ್ರೆಂಡ್ಸ್, ಅದು ಮಾತಾಡೋಕ್ಕೆ ನನಗೆ ಕಂಫರ್ಟಬಲ್ ಅನ್ನಿಸ್ತಾ ಇಲ್ಲ. ಅದಕ್ಕೆ ನಾನು ಮುಂಚೆ ಎಲ್ಲ ಈ ಥರ ಆಯಿತು ಅಂತಂದರೆ ಫುಲ್ಲು ಅಳ್ಕೊಂಡು ಕುತ್ಕೋತಿದ್ದೆ. ಬಟ್ ಇವಾಗ ಏನು ಅಷ್ಟು ತಲೆ ಕೆಡಿಸ್ಕೊಳ್ಳಲ್ಲ, ಹಾಗಂತ ಬಿಡೋದು ಇಲ್ಲ. ನಾನೇ ಮಾತಾಡಿಸ್ತಾ ಇರ್ತೀನಿ. ಅವ್ರು ಮಾತಾಡಿಸಿಲ್ಲ ಅಂದರೂ ನಾನು ಮಾತಾಡಿಸ್ತಾ ಇರ್ತೀನಿ. ಅದೊಂಥರ ನನಗೆ, ಯಾಕಂದರೆ ಗೊತ್ತಿಲ್ಲ ಯಾವ ಟೈಮಲ್ಲಿ ಏನಾಗುತ್ತೆ ಅಂತ. ನಾವು ಯಾವುದೂ ಒಂದು ಈಗೋ ಥರ ಬೆಳೆಸ್ಕೊಂಡು ಇವತ್ತಿನ ದಿನಾನ ಹಾಳು ಮಾಡಿಕೊಂಡು ಇರೋ ದಿನಾನ ಖುಷಿಯಾಗಿ ಕಳೀದೆ ಹೆಂಗೆಂಗೋ ಕಳಿಯೋಕ್ಕೆ ನನಗೆ ಇಷ್ಟ ಆಗಲ್ಲ. ಅದಕ್ಕೆ ಸ್ವಲ್ಪ ನಾನೇ ಮಾತಾಡಿಸ್ತೀನಿ, ಚೆನ್ನಾಗಿರೋಕ್ಕೆ ಟ್ರೈ ಮಾಡ್ತೀನಿ. ಇವಾಗ ಅದಕ್ಕೆ ಸ್ವಲ್ಪ ಈ ಥರ ರೆಡಿಯಾಗಿದ್ದೀನಿ. ನನ್ನ ಮುಖ ಇನ್ನೂ ನೋಡಿಲ್ಲ, ಗೊತ್ತಿಲ್ಲ. ಇವಾಗ ಹೋಗಿ ಅವರನ್ನು ಮಾತಾಡ್ಸೋಣ, ಬನ್ನಿ ರಿಯಾಕ್ಷನ್ ಹೇಗಿರುತ್ತೆ ಅಂತ. ಅದು ಹೇಗೆ ಇರಲಿ ಹಾಗೇ ಅಪ್ಲೋಡ್ ಮಾಡ್ತೀನಿ, ಬನ್ನಿ.
ಪೂಜೆ ಮಾಡಿತ್ತು ಫ್ರೆಂಡ್ಸ್. ಅದು ದೀಪ ಹಚ್ಚಿಟ್ಟಿದ್ದೆ, ಒಂದು ದೀಪ ಆರೋಗಿದೆ, ಒಂದು ದೀಪ ಐತೆ. ಇದೆಲ್ಲ ಯಾಕೆ? ಪೂಜೆ ಮಾಡಿರೋದು. ಆಮೇಲೆ ಇನ್ನೊಂದು ತೋರಿಸ್ಬೇಕಿತ್ತು ನಿಮಗೆ, ಡ್ರೆಸ್ಸಿಂಗ್ ಟೇಬಲ್ಲು. ಇದು ನಮ್ಮ ಮನೇಲಿ ಇರಲಿಲ್ಲ ನೋಡಿ, ಇದು ನಮ್ಮ ಮನೇಲಿ ಇರಲಿಲ್ಲ. ಒಂದು ನಿಮಿಷ ಬ್ಯಾಕ್ ಕ್ಯಾಮ್ರಾದಿಂದ ತೋರಿಸ್ತೀನಿ. ಅದು ನೋಡಿದ್ರಲ್ಲ ಫ್ರೆಂಡ್ಸ್, ಇದು ನಮ್ಮ ಮನೇಲಿ ಇರಲಿಲ್ಲ. ಇದು ನನ್ನ ಯಾವಾಗ ಅಂದರೆ ಒಂದು 5ನೇ ಕ್ಲಾಸ್ ಇದ್ದೆ ನಾನು. ಆವಾಗಿಂದನೂ ನನಗದೊಂದು ಕನಸು, ಇದನ್ನು ತಗೋಬೇಕು ಅಂತ. ಅಂದರೆ ನಮ್ಮ ದೊಡ್ಡಮ್ಮ ಅವರಿದ್ದಾರೆ ಶಿವಮೊಗ್ಗದಲ್ಲಿ, ಅಂದರೆ ನಮ್ಮ ಅಮ್ಮನ ಅಕ್ಕ, ಅವ್ರ ಮನೇಲಿ ಇದು ಇತ್ತು. ನಾನು 5ನೇ ಕ್ಲಾಸು ಅಂದರೆ ಆವಾಗ ಏನಾದರೂ ಸ್ಕೂಲ್ ರಜಾ ಬಂತು ಅಂತಂದರೆ ಅವ್ರ ಮನೆಗೆ ಹೋಗಿ ನಾನು ಇರ್ತಾ ಇದ್ದಿದ್ದು. ತುಂಬ ಜಾಸ್ತಿ ಇರ್ತಿದ್ದೆ ಅವ್ರ ಮನೇಲಿ. ಒಂದು ತಿಂಗಳುಗಟ್ಟಲೆ ಎಲ್ಲ, 15 ದಿನ, ಒಂದು ತಿಂಗಳೆಲ್ಲ ಅಲ್ಲೇ ಇರ್ತಿದ್ದೆ. ಆವಾಗ ಈ ಥರ ನೋಡಿ ನಾನು ಇದು ತಗೋಬೇಕು ಅಂತ 5ನೇ ಕ್ಲಾಸಿಂದ ಇವಾಗ ಈ ಕನಸು ನೆರವೇರಿರೋದು. ಇದನ್ನು ತೊಗೊಂಬಂದಿದ್ದು ವಿಡಿಯೋ ಮಾಡೋಕ್ಕಾಗಲಿಲ್ಲ. ತೊಗೊಂಬಂದು ಒಂದು 15 ಡೇಸ್ ಆಯ್ತದೆ. ತಾಳಿ ಬಿಡಿಸ್ಕೊಂಬಂದ್ವಿ ಅಂತ ಹಾಕಿದ್ನಲ್ಲ ಫ್ರೆಂಡ್ಸ್, ಆವಾಗ ಅದ್ರ ಹಿಂದಿನ ದಿನ ಅಂತ ಅನಿಸುತ್ತೆ, ಅದ್ರ ಹಿಂದಿನ ದಿನ ತೊಗೊಬಂದಿದ್ದು. ಹಲೋ, ಊಟ ಮಾಡ್ಕೊಂಡು ಬರ್ತೀವಿ ಅಂತ ಹಾಗೆ ಅವರು ಈ ಊರಿನ ಒಬ್ಬ ಗಣ್ಯ ವ್ಯಕ್ತಿ. ಮಾತಾಡು. ಪರವಾಗಿಲ್ಲ, ತುಂಬಾ ನೋಡ್ದೆ ನಾನು. ಮದುವೆ ಮಾಡಿದ್ದಾರೆ. ನಾನೇ ಹೇಳ್ತಾ ಕಾರ್ಯಕ್ರಮ ಮಾಡ್ತಿಲ್ಲ ಅಲ್ಲ ಮೇಟ್ರೆ. ಈ ಮದುವೆಗೆ ನಮ್ಮನ್ನೆಲ್ಲ ಕರೀದೆ, ನೀವು ಒಬ್ಬರೇ ಹೋಗಿ ಮದುವೆ ಮಾಡ್ಕೊಂಡು ಬರೋದ ಬಡ್ಕೊಂಡು ಮದುವೆ ಆಮೇಲೆ ಒಂದು ಆಶೀರ್ವಾದ ತಗೊಳ್ಳೋಣ ಅಂತ ಸುಮ್ಮನೆ. ನಗು ಬರ್ತೈತೆ, ನಗು ಕಂಟ್ರೋಲ್ ಮಾಡಬಾರ್ದು. ಹೆಂಗೆ ಕಾಣಿಸ್ತಿದ್ದೀನಿ ಹೇಳು? ಕ್ಷಮಿಸಿ ಕರ್ಣಮ್ಮ, ಈಗ ಒಬ್ಬರೇ ಬೇಟ್ರೆ ಶಾಂತ ಹುಡುಗರ ಹೆಂಗೆ ಕಾಣಿಸ್ತಿದ್ದೀನಿ? ಶರಣಮ್ಮ ಎಂದೂ ಕೈ ಎಲ್ರಿಗೂ ಒಳ್ಳೇದು ಮಾಡೇ ಮಾಡ್ತಾನೆ ಇಲ್ಲ. ಮುತ್ತು ಕೊಡ್ಬೇಕು ಅನ್ಸ್ತೈತಾ? ಅಲ್ಲ, ಯಾಕಿದೆಲ್ಲ ತೊಂದರೆ ತಗೊಂಡ್ರಿ? ನಾವಿರೋದೇ ತೊಂದರೆ ಕೊಡೋದಿಕ್ಕೆ. ತಗೊಳ್ಳಿ, ಪರವಾಗಿಲ್ಲ. ಅನ್ಸಿದ್ರೆ ಕೊಟ್ಬಿಡ್ಬೇಕು. ನಾವಿನ್ನು ಕೊಡು ಹೋಗ್ಬಿಟ್ಟು ಬನ್ನಿ. ಸಾಧ್ಯ ಆದ್ರೆ ಹಾಗಾಗಿ ಮನೆ ಕಡೆ ಬರ್ತಾ ಅನ್ಸ್ತಿಲ್ಲ, ಕೊಡು. ಯಾರಿಗೂ ಯಾವತ್ತೂ ಮಾಡದೇ ಇರೋ ಮರ್ಯಾದೆನ ಈ ನೇತ್ರ ಮಾಡ್ತಾ ಇದ್ದೀರಲ್ಲ. ಹೋಗ್ಲಿ ಬಿಡಿ, ಹೆಂಗ್ ಕಾಣಿಸ್ತಿದ್ದೀನಿ ಅಂತಾನೆ ಹೇಳು. ವ್ಯವಹಾರ. ನಾಳೆ ಸರ್ಕಾರಿ ಅಧಿಕಾರಿಗಳು ಸ್ಕೂಲ್ ಇನ್ಸ್ಪೆಕ್ಷನ್ ಬರ್ತಾ ಇದ್ದಾರೆ ಹಣ ಸ್ಯಾಂಕ್ಷನ್ ಮಾಡೋದಿಕ್ಕೆ. ಈ ನೇತ್ರ ಸ್ವಲ್ಪ ಜ್ಞಾನ ಮುಖ ನೋಡಿದ್ರೆ ಅದಕ್ಕೆ ದಾಕ್ಷಿಣ್ಯ ಹೇಳಿದ್ರೆ ಕಲಿತು ಅಂತ. ಚೆನ್ನಾಗಿ ಕಾಣಿಸ್ತಿಲ್ಲ.
ದಾಸಣ್ಣ ಸೈಕಲ್ ತಗೊಂಡೋಗಲ್ಲ ತಗೊಂಡೋಗಿ ಮೇಸ್ಟ್ರೆ ನಿಮಗಿಲ್ಲ ಅಂತೀನಿ ಬರೋಕ್ಕಂತ ಗೊತ್ತಾಗುತ್ತೆ ಪರವಾಗಿಲ್ಲ ತಾನೆ ಪರವಾಗಿಲ್ಲ ಟೈಮ್ ನೋಟ್ ಮಾಡಿ ಸರಿ ಏನಪ್ಪ ಗ್ಲೋ ಸರಿಯಾಗಿದೆಯಾ ಎಲ್ಲ ಸರಿಯಾಗಿದೆ ತಗೊಂಡೋಗಿ ಮೇಸ್ಟ್ರೆ ಹೆಂಗೆ ಕಾಣಿಸ್ತಿದೆ ಏನು ಹೆಂಗೆ ಕಾಣಿಸ್ತಿದೆ ಚೆನ್ನಾಗಿ ಕಾಣಿಸ್ತದೆ. ಅದನ್ನೇ ನೀಟಾಗಿ ಹೇಳು. ಪ್ರಶ್ನೆ ಕೇಳಬೇಕಾದ ನಾನು ಮೇಷ್ಟ್ರು ನಡಿ ಹೋಗೋಣ ಹೇಳು ಚೆನ್ನಾಗಿ ಕಾಣಲಿ ಅಂತಾನೆ ತಾನೆ ರೆಡಿ ಆಗಿದ್ದು. ಹಾಂ ತುಂಬ ಚೆನ್ನಾಗಿ ಕಾಣ್ತಾ ಇದ್ದಿತ್ತು. ಅದನ್ನು ನಾವು ಕೇಳಲಾರ್ದೇ ಹೇಳಿದ್ರೆ ಚೆನ್ನಾಗಿರ್ತದೆ. ನಾವು ಕೇಳಿದ್ಮೇಲೆ ಹೇಳ್ಬೇಡ. ಅದು ನಾವು ಕೇಳಿದ್ರೂ ನೀಟಾಗಿ ಹೇಳ್ತಿಲ್ಲ ನೀನು, ಹಂಗಿದ್ರೆ ಚೆನ್ನಾಗಿ ಕಾಣ್ತಿಲ್ಲ ಅಂತ. ಊರಾಚೆ ಬಂದಾಯ್ತು, ಈಗಲೂ ನೀನು ಕಾಗೆ ನೋಡುತ್ತೆ ಗಿಣಿ ಹಾಡುತ್ತೆ ಅಂತ ಕಣಿ ಹಾಕ್ತಿರ್ತೀಯೋ ಅಥವಾ ಬಂದು ಕುತ್ಕೋತೀಯೋ? ಬಾ ಏನಾಗಲ್ಲ. ಇದು ನೋಡಿದ್ರಲ್ಲ ಫ್ರೆಂಡ್ಸ್, ಅಷ್ಟೇ. ನಮ್ಮಿಬ್ಬರು ಜಗಳ ಏನು ಹೊಸ್ತಲ್ಲ, ಸುಮ್ಮನೆ ಹಂಗೆ ಮೇಲೆ ಜಗಳ ಮಾಡೋದು, ಮತ್ತೆ ಮಾತಾಡ್ಸೋದು, ಮತ್ತೆ ಒಂದಾಗೋದು, ನಮ್ಮದು ಇದೇ ರೊಟೀನೇ ಇದ್ದಿತ್ತೆ. ಏನಿಲ್ಲ, ಸಣ್ಣ ಸಣ್ಣ ವಿಷಯಕ್ಕೆ ಮಾತ್ರ ಅಷ್ಟೇ. ಆಲ್ಮೋಸ್ಟ್ ನಾನೇ ಸುಧಾರಿಸ್ಕೊಂಡು ಹೋಗೋದು ಜಾಸ್ತಿ. ಅದೇನಿಲ್ಲ, ಮಾತಾಡ್ತಾರೆ. ಅದಾದಮೇಲೆ ಒಂದಿಷ್ಟು ತುಂಬ ಜನ ಕ್ವೆಶನ್ಸ್ನ ಕೇಳ್ತಾಯಿದ್ರಿ. ಅದರಲ್ಲಿ ಮೊನ್ನೆ ಒಂದು ವಿಡಿಯೋ ಹಾಕಿದ್ದೆ. ಮೊನ್ನೆ ಅಂದರೆ 1 ವೀಕ್ ಬ್ಯಾಕ್ ಹಾಕಿದ್ನಲ್ಲ, ಬ್ಲೀಡಿಂಗ್ ಹೋಗ್ತಾ ಇರೋದು ನಿಲ್ತಾನೆ ಇಲ್ಲ ಅಂತ. ಅದಿನ್ನೂ ನಿಲ್ತಾನೆ ಇಲ್ಲ ಫ್ರೆಂಡ್ಸ್. ಅದು ಏನಾಗಿದೆ ಅಂತಲೇ ಗೊತ್ತಾಗ್ತಾ ಇಲ್ಲ. ಈ ಹಾಸ್ಪಿಟ್ಲಿಗೆ ಹೋದರೆ ಒಂದು ರಾಮಾಯಣ ಮಹಾಭಾರತ ಹೇಳ್ತಾರೆ ಅಂತ ಅಂದ್ಬಿಟ್ಟು ಹೋಗೋಕ್ಕೆ ಭಯ. ಯಾಕೆ ಅಂತಂದರೆ ಇವಾಗ ಹೋದರೆ ಸ್ಕ್ಯಾನಿಂಗು, ಹೊಟ್ಟೆಲಿ ಅದಾಗೈತೆ ಇದಾಗೈತೆ ಹಾಗಾಗೈತೆ ಹಿಂಗಾಗೈತೆ ಅದೆಲ್ಲ ಕೇಳೋಕ್ಕಾಗಲ್ಲ. ಅದಕ್ಕೆ ಹಾಸ್ಪಿಟ್ಲಿಗೆ ಹೋಗೋಕ್ಕೆ ಸ್ವಲ್ಪ ಹಿಂದೆ ಮುಂದೆ ನೋಡಿ ಈ ಹಾಸ್ಪಿಟ್ಲಿಗೆ ಹೋಗ್ತಿಲ್ಲ. ಮುಂದೆ ಏನಾದರೂ ದೊಡ್ಡದಾಗುತ್ತಾ ಅನ್ನೋ ಭಯ ಒಂದು ಕಡೆ ಇದೆ. ಒಂದು ಕಡೆ ಯಾವತ್ತಿದ್ರೂ ಸಾಯೋದಲ್ವಾ, ಒಂದಿನ ಸತ್ತರೆ ಆಯ್ತು ಬಿಡು ಅಂತ ಒಂದು ಕಡೆ. ಗೊತ್ತಿಲ್ಲ, ಅಂದರೆ ಆವಾಗ ಜಾಸ್ತಿ ಹೋಗ್ತಿತ್ತು, ಇವಾಗ ಒಂದು ಸ್ವಲ್ಪ ಹೋಗ್ತೈತೆ. ನೋಡೋಣ ಏನೇನಾಗುತ್ತೋ ಗೊತ್ತಿಲ್ಲ. ಹೋಗಿ ಒಂದು ಸಲ ತೋರಿಸ್ಕೊಂಡು ಸ್ಕ್ಯಾನಿಂಗ್ ಮಾಡಿಸ್ಬಿಡೋಣ ಅಂತ ಒಂದು ಸಲ ಅನ್ಕೊತೀನಿ. ಇಲ್ಲದೇ ಇರೋ ಟೆನ್ಷನ್ನ ಕೊಡ್ತಾರೆ ಅಂತ ಹೇಳ್ಬಿಟ್ಟು ಒಂದು ಕಡೆ ಅಂತ ಅನಿಸುತ್ತೆ. ನೋಡೋಣ. ಇತ್ತೀಚೆಗೆ ಈ ಕಡೆ ತಲೆ ಎಡಗಡೆ ಸೈಡು ಫುಲ್ಲು ಸ್ವಲ್ಪ ಜಾಸ್ತಿ ಮಾತಾಡೋಂಗಿಲ್ಲ, ಆಮೇಲೆ ಜಾಸ್ತಿ ಕಿರ್ಚಾಡೋಂಗಿಲ್ಲ. ಒಂಥರ ಫುಲ್ಲು ತಲೆ ಎಲ್ಲ ನೋವು ಬಂದು ತಲೆ ಸುತ್ತು ಬಂದು ಒಂಥರ ಆಗುತ್ತೆ. ಈ ಥರ ನನಗೆ ಯಾವಾಗಲೂ ಆಗ್ತಿರಲಿಲ್ಲ. ಈ ಸಲನೇ ನಂಗೆ ಈ ಥರ ಆಗ್ತಾಯಿರೋದು. ಏನಕ್ಕೆ ಹಂಗೆ ಆಗ್ತಾಯಿದೆ ಅಂತಂದರೆ ನಾನು ಅಂದ್ಕೊಳ್ತೀನಿ, ನಾನೊಂದು ಸ್ವಲ್ಪ ಇವಾಗ ಏನು ಮಾಡ್ತಾಯಿದ್ದೀನಿ ಅಂತಂದರೆ, ಮಂಗಳವಾರ ಶುಕ್ರವಾರ 2 ದಿನವೂ ನಾನು ಊಟ ಮಾಡಲ್ಲ. ಬೆಳಗ್ಗೆಯಿಂದ ಸಂಜೆವರೆಗೂ ನಾನು ಊಟನೇ ಮಾಡಲ್ಲ, ಹಂಗೆ ಇರ್ತೀನಿ. ಅದು ಮೇ ಬಿ ಅದಕ್ಕೇನಾದರೂ ಎಫೆಕ್ಟ್ ಆಗಿದೆಯಾ ಅಂತ, ಊಟ ಬಿಟ್ಟು ಆಮೇಲೆ ತುಂಬ ಜನ ತುಂಬ ದಪ್ಪ ಆಗಿದ್ದೀರಾ ಅಂತ ಕೇಳ್ತಾ ಇದ್ದೀರಲ್ವ. ಮೋಸ್ಟ್ಲಿ ಊಟ ಬಿಟ್ಟು ರಕ್ತ ಏನಾದರೂ ಕಡಿಮೆ ಆಗಿ ನನಗೆ ಈ ಥರ ಆಗ್ತಾ ಇದೆಯಾ ಅಂತ ಡೌಟು. ಹಾಸ್ಪಿಟ್ಲಿಗೆ ಸದ್ಯಕ್ಕೆ ತೋರಿಸಿಲ್ಲ, ತೋರ್ಸೋಕ್ಕೆ ಮನಸ್ಸು ಇಲ್ಲ. ನೋಡೋಣ, ಹಾಗೇನಾದರೂ ತೋರಿಸಿದ್ರೆ ಕಡಿಮೆ ಆಗುತ್ತೆ ಅಂತ ಹಂಗೆ ಸುಮ್ಮನೆ ಇದ್ದೀನಿ. ಇನ್ನೂ ಕಡಿಮೆ ಆಗಿಲ್ಲ. ಕಡಿಮೆ ಅಂತಂದರೆ 1 ಡ್ರಾಪ್ ಅಷ್ಟು ಹೋಗ್ತಿದೆ. ನೋಡೋಣ ಏನಾಗುತ್ತೋ ಗೊತ್ತಿಲ್ಲ. ಇಷ್ಟೇ ಇವತ್ತಿನ ವಿಡಿಯೋ. ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನನಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಆಲ್. ಬಾಯ್.